ಈಗ ನಾವು 50ನೇ ಪ್ರಶ್ನೆಯನ್ನು ಬಿಡಿಸೋಣ. ಇದು ಹೊಸ LBIಯ 52ನೇ ಪ್ರಶ್ನೆ, ಹಳೆ LBIಯ 50ನೇ ಪ್ರಶ್ನೆ. ಪ್ರಶ್ನೆ ಏನಿದೆ ಅಂತಂದರೆ, 2 ಅನುಕ್ರಮ ಧನ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಹೇಳಿರೋದೇನು, 2 ಧನ ಸಮಪೂರ್ಣಾಂಕಗಳು, ಅನುಕ್ರಮ ಧನ ಸಮಪೂರ್ಣಾಂಕಗಳು ಅಂದರೆ ಒಂದರ ನಂತರ ಒಂದು ಬರುವ ಸಮಸಂಖ್ಯೆಗಳು. ಸಮಸಂಖ್ಯೆ ಮೊದಲನೇದು 2, ನಂತರ 4, 6 ಈ ಥರ ಇರುತ್ತೆ. 2 ಸಮಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಇರುತ್ತೆ. ಮೊದಲನೇ ಸಮಸಂಖ್ಯೆ x ಇದ್ದರೆ ಎರಡನೇ ಸಮಸಂಖ್ಯೆ ಅದಕ್ಕಿಂತ 2 ಜಾಸ್ತಿ ಇರುತ್ತೆ, x+2. ಇಲ್ಲಿ 2 ಅನುಕ್ರಮ ಧನ ಸಮಪೂರ್ಣಾಂಕಗಳನ್ನು ನಾವು ಏನಂತ ತಗೋಬೇಕು, x ಮತ್ತು x+2. ಅವುಗಳ ವರ್ಗಗಳ ಮೊತ್ತ ಅಂತಂದರೆ x² ಮತ್ತು x+2² ಇವೆರಡರ ಮೊತ್ತ 164 ಆಗುತ್ತೆ. ಅಂದರೆ x² plus x+2² ಇವೆರಡರ ಮೊತ್ತ 164 ಆಗುತ್ತೆ. ನಾವು ಇದನ್ನು ಸಂಕ್ಷೇಪಿಸಿ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಂದು ಅಪವರ್ತಿಸುವುದರ ಮೂಲಕ x ನ ಬೆಲೆಯನ್ನು ಕಂಡುಹಿಡ್ಕೋಬೇಕು. 2 ಅನುಕ್ರಮ ಧನ ಸಮಪೂರ್ಣಾಂಕಗಳು x ಮತ್ತು x+2 ಆಗಿರಲಿ ಅಂತ ಬರೆಯೋಣ. 2 ಅನುಕ್ರಮ ಧನ ಪೂರ್ಣಾಂಕಗಳು x ಮತ್ತು x+2 ಆಗಿರಲಿ. ಇವೆರಡರ ವರ್ಗಗಳ ಮೊತ್ತ 164 ಅಂದರೆ x² plus x+2² ಈಕ್ವಲ್ಸ್ ಎಷ್ಟು, 164. ಈಗ ನಾವು x² ಹಾಗೆ ಬರೆಯೋಣ. x² plus x+2² x+2² ಅಂತಂದರೆ ನಾವು a+b² ಸೂತ್ರವನ್ನು ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ. ನಿತ್ಯ ಸಮೀಕರಣ a+b² ಈಕ್ವಲ್ಸ್ ಏನು, a² plus 2ab plus b². ಹಾಗೆ x+2² ಈಕ್ವಲ್ಸ್ ಏನಾಗುತ್ತೆ, x² plus 2 ಇಂಟು x ಇಂಟು 2 ಪ್ಲಸ್ 2² ಆಯಿತು. ಇಲ್ಲಿ x² ಅಂದರೆ x² ಬರೆಯೋಣ, ಇಲ್ಲ ಅಂತಂದರೆ ನೇರವಾಗಿ ನಾವು ಇಲ್ಲಿ ಅದನ್ನು ಬರೆದ್ಬೇಡ. x+2² ಇದರ ವಿಸ್ತಾರ ರೂಪವನ್ನು ಇಲ್ಲಿ ಬರೆಯೋಣ. x² ಪ್ಲಸ್ 2 ಇಂಟು x ಇಂಟು 2 ಪ್ಲಸ್ 2² ಈಕ್ವಲ್ಸ್ 164 ಬರೆಯೋಣ. ಇಲ್ಲಿ ಇದು ಏನಿದೆ, ಇದು x+2² ವಿಸ್ತಾರ ರೂಪ, x² ಪ್ಲಸ್ 2 ಇಂಟು x ಇಂಟು 2 ಪ್ಲಸ್ 2². x² ಪ್ಲಸ್ x² ಕೂಡಿಸಿ ಬರೆಯೋಣ. ಎಷ್ಟು x² ಆಗುತ್ತೆ, 2x² ಪ್ಲಸ್ 2 4x ಪ್ಲಸ್ 2² ಅಂದರೆ 4 ಮತ್ತು 164 ಎಡಭಾಗಕ್ಕೆ ವರ್ಗಾಯಿಸೋಣ. ಈಕ್ವಲ್ಸ್ 0 ಆಯಿತು. ಈಗ ನಾವಿಲ್ಲಿ 2x² ಮತ್ತು ಪ್ಲಸ್ 4x ಹಾಗೆ ಬರೆಯೋಣ. 2x² ಪ್ಲಸ್ 4x, 4 ಮೈನಸ್ 164 ಅಂತಂದರೆ 164ರಲ್ಲಿ 4 ಕಳೆದ್ರೆ 160, ಅಂದರೆ ದೊಡ್ಡ ಸಂಖ್ಯೆ 164 ಇದೆ, ಅದಕ್ಕೆ ಮೈನಸ್ 160 ಈಕ್ವಲ್ಸ್ 0. ಇಲ್ಲಿ 2, 4 ಮತ್ತು 160 ಇದೆ. ನಾವು 2 ಸಾಮಾನ್ಯವಾಗಿ ಹೊರ ತೆಗಿಬೋದು. ಬ್ರ್ಯಾಕೆಟಲ್ಲಿ ಉಳ್ಕೊಳ್ಳುತ್ತೆ, ಇಲ್ಲಿ x² ಉಳ್ಕೊಳ್ತು, ಇಲ್ಲಿ 2 4 2x ಉಳ್ಕೊಳ್ತು, ಮೈನಸ್ 2 16 2 8 16 2 80 160. ಅಂದರೆ ಇಲ್ಲಿ 2 ಹೊರಗಡೆ ಹೋದಾಗ ಬ್ರ್ಯಾಕೆಟ್ನಲ್ಲಿ ಏನು ಬರುತ್ತೆ, x² ಪ್ಲಸ್ 2x ಮೈನಸ್ 80 ಬರುತ್ತೆ, ಈಕ್ವಲ್ 0. ನಾವಿಲ್ಲಿ ವಾಪಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರಬೇಕಿಲ್ಲಿ 2 ಇಂಟು x² ಏನು ಬಂತು, 2x², 2 ಇಂಟು 2x 4x ಬರುತ್ತೆ.
2 ಇಂಟು -80 -160 ಬರುತ್ತೆ. ಈಗ ನಾವು 0ಯನ್ನು 2 ಬಲಭಾಗಕ್ಕೆ ಕಳಿಸಿದರೆ 0/2 0 ಆಗುತ್ತೆ. ಅಂದರೆ ಏನು ಬರಿಬೋದು ನಾವೀಗ x² + 2x - 80 ಬರೆಯೋಣ. x² + 2x - 80 = 0. ಈಗ ನಾವು ಇದನ್ನು ಅಪವರ್ತಿಸಬೇಕು. ಮೊದಲನೇ ಪದ ಇಂಟು ಮೂರನೇ ಪದ, ಅದು ಗುಣಲಬ್ಧ ಏನು, ಗುಣಲಬ್ಧ = x² ಇಂಟು -80 x² ಇಂಟು -80 = -80x². ಮೊತ್ತ ಮಧ್ಯದ ಪದ 2x, ಮೊತ್ತ = 2x. -80x² ನಾವು ಉಡಿಬೇಕಾಗುತ್ತೆ ಇಲ್ಲಿ. ಹೇಗೆ? 2x ಬರೋ ರೀತಿಯಲ್ಲಿ. ಅಂದರೆ ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿರ್ತವೆ. ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಬರುತ್ತೆ, ಪ್ಲಸ್ ಮತ್ತು ಮೈನಸ್. ನಮಗೆ ಗೊತ್ತಿದೆ 10 × 8 = 80, 10ರಲ್ಲಿ 8 ಹೋದರೆ 2, ಅದಕ್ಕೆ ಇಲ್ಲಿ ಬೇರೆ ಬೇರೆ ಚಿಹ್ನೆ ಅಂದರೆ ಕಳೆದು ಬರಬೇಕಾಗತ್ತೆ. 10x - 8x, 10x ಇಂಟು -8x ಅಂತಂದರೆ -80x², ಮತ್ತು 10 - 8 ಅಂತಂದರೆ 2 ಬರುತ್ತೆ. ಈಗ ನಾವು ಈ 3 ಪದವನ್ನು 4 ಪದಗಳಾಗಿ ಬರೆಯೋಣ. ಮೊದಲನೇ ಪದವನ್ನು ಹಾಗೆ ಬರೆಯೋಣ, x² ಪ್ಲಸ್ 2xನ ಜಾಗದಲ್ಲಿ ಈ 2 ಪದಗಳು ಬರಬೇಕು. 2x ಅಂತಂದರೆ 10x - 8x ಮತ್ತು -80 = 0. ಇಲ್ಲಿ 3 ಪದ ಇರೋದು 4 ಪದ ಆಗುತ್ತೆ. ಈಗ ಮೊದಲ 2 ಪದಗಳಲ್ಲಿ ಸಾಮಾನ್ಯವನ್ನು ಹೊರಗಡೆ ತೆಗೆಯೋಣ. x² ಮತ್ತು 10xನಲ್ಲಿ ಸಾಮಾನ್ಯ ಯಾವುದು? x ಹೊರಗಡೆ ಹೋದಾಗ ಬ್ರ್ಯಾಕೆಟಲ್ಲಿ ಏನು ಬರುತ್ತೆ? ಮೊದಲನೇ ಪದದಲ್ಲಿ ಏನು ಉಳ್ಕೊಳ್ಳುತ್ತೆ? x ಇಂಟು x x² ಪ್ಲಸ್ x ಇಂಟು ಎಷ್ಟು ಅಂತಂದರೆ 10x, x ಇಂಟು 10 ಅಂತಂದರೆ 10x. ಎಕ್ಸನ್ನು ಹೊರಗಡೆ ತೆಗೆದಾಗ ಬ್ರ್ಯಾಕೆಟ್ನಲ್ಲಿ x + 10 ಬಂತು. ಹಾಗೆ ಮೈನಸ್ ಇಂಟು x -80 ಅಂದರೆ ಏನಾಗುತ್ತೆ? ಇಲ್ಲಿ 8 ಮತ್ತು 80ರಲ್ಲಿ ಸಾಮಾನ್ಯ 8 ತೆಗಿಬೇಕಾಗತ್ತೆ. ಮತ್ತು ಬ್ರ್ಯಾಕೆಟ್ನಲ್ಲಿ ಏನು ಬಂತು? x + 10 ಬಂತು = 0 ಆಯಿತು. ಈಗ ಇಲ್ಲಿ x + 10 ಇದೆ, x + 10 ಇದೆ. ಮೊದಲನೇ ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಎರಡನೇ ಬ್ರ್ಯಾಕೆಟಲ್ಲಿ ಏನು ಬರಬೇಕು? x - 8 = 0. ಈಗ x + 10 = 0, x - 8 = 0 ಬರೆಯೋಣ. ನಮಗೆ ರೇಖಾತ್ಮಕ ಸಮೀಕರಣ ಸಿಗುತ್ತೆ. x + 10 = 0 ಅಥವಾ x - 8 = 0. x ಏನಾಯಿತು? 0. 10ಅನ್ನು ವರ್ಗಾಯಿಸಿದರೆ -10 ಆಯಿತು. x -10. ಇಲ್ಲಿ x 0, -8ಅನ್ನು ವರ್ಗಾಯಿಸಿದರೆ +8, x = 8. ನಾವು ಇಲ್ಲಿ ಧನ ಪೂರ್ಣಾಂಕ ಆಗಿರೋದ್ರಿಂದ ಪ್ಲಸ್ಸನ್ನು ತೊಗೋಬೇಕಾಗತ್ತೆ, 8ಅನ್ನು ತೊಗೋಬೇಕು. ಇಲ್ಲಿ ಮೈನಸನ್ನು ತೊಗೊಳ್ಳಿಕ್ಕಾಗಲ್ಲ. ಧನ ಸಮಪೂರ್ಣಾಂಕಗಳು ಅಂತ ಇರೋದ್ರಿಂದ 8 ತೊಗೋಬೇಕು. ಮೊದಲನೇ ಸಂಖ್ಯೆ ದೊರಕಿತು ನಮಗೆ 8. ಎರಡನೇ ಸಂಖ್ಯೆ ಏನಾಗುತ್ತೆ? x + 2 2 ಜಾಸ್ತಿ, ಅಂದರೆ x = 8 ಆದರೆ x + 2 ಎರಡನೇ ಸಂಖ್ಯೆ 8 + 2 = 10. ಹಾಗಾದರೆ 2 ಅನುಕ್ರಮ ಧನ ಸಮಪೂರ್ಣಾಂಕಗಳು ಯಾವ್ಯಾವುದು? 8 ಮತ್ತು 10. 2 ಅನುಕ್ರಮ ಧನ ಪೂರ್ಣಾಂಕಗಳು 8 ಮತ್ತು 10.